ಮಾಸದ ನೆನಪು ಕಾರ್ಯಕ್ರಮದ ಸಾಹಿತ್ಯ ಬಂಧುಗಳೇ, ಅದು ಸಹೋದರ ಸಹೋದರಿಯರು, 40ನೇ ಮಾಸದ ನೆನಪಿನ ಕಾರ್ಯಕ್ರಮ ಇದು. ಅದರಲ್ಲೂ ಎಲ್ಲ ಮಾಸದ ಕಾರ್ಯಕ್ರಮಕ್ಕೂ ಇದು ಇನ್ನೂ ವಿಶೇಷವಾದ ನಮ್ಮ ಜನಮಾನಸದಲ್ಲಿ ಹೆಚ್ಚು ದಿನಗಳ ಕಾಲ ನೆನಪಲ್ಲಿ ಮಾಸದ ಉಳಿತಕ್ಕಂಥ ಒಂದು ಹೊರಸಂಚಾರದ ಕಾರ್ಯಕ್ರಮ ಹೌದು. ಇಂಥ ಈ ಸುಸಂದರ್ಭದಲ್ಲಿ ನಾವು ಈಗಾಗಲೇ ಅಗ್ರಹಾರ ಬಾಚಹಳ್ಳಿ ಐತಿಹಾಸಿಕ ಪ್ರದೇಶ, ಹೊಸಕೋಟೆ, ಹೊಸವಳಿನ ಒಂದು ಐತಿಹಾಸಿಕ ಪ್ರದೇಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅಲ್ಲಿನ ಪ್ರಾಗೈತಿಹಾಸಿಕದ ಬಗ್ಗೆ ವೀರೇಂದ್ರ ಸರ್ ಮೂಲಕ ನಾವು ತಿಳ್ಕೊಂಡ್ವಿ. ತುಂಬ ಸೋದಾಹರಣವಾದ ವಿಶದವಾದ ಒಂದು ವಿವರಣೆಯಲ್ಲಿ ನಾವು ಪುಲಕಿತರಾಗಿದ್ದೇವೆ, ರೋಮಾಂಚನವಾಗಿದ್ದೇವೆ. ಈಗ ನಾನು ಶ್ರೀ ಲಕ್ಷ್ಮೀ ವರಾಹನಾಥ ಒಂದು ಸನ್ನಿಧಿ, ಅದಕ್ಕೆ ಹೇಗೆ ಆ ಹೆಸರು ಬರಲಿಕ್ಕೆ ಕಾರಣೀಭೂತವಾಯಿತು ಎಂಬುದರ ಬಗ್ಗೆ ಮೊದಲು ಸ್ಥಳನಾಮಗಳ ಬಗ್ಗೆ ತಿಳ್ಕೊಳ್ತಾ ನೋಡಿ. ಗಮನಿಸೋಣ, ಇಲ್ಲಿ ನಾವು ಎಷ್ಟು ಜನ ಇದ್ದೀವಿ, ಒಂದು 15-20 ಜನ ಇದ್ದೀವಿ. 25 ಜನ ಹೆಸರು ಸಹ 20 ತಾರೀಕಿದೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತೇಳಿ ನೋಡಿದರೆ, ನಮ್ಮ ಜನ್ಮ ನಕ್ಷತ್ರದ ಮೇಲೆ ನಮ್ಮ ಹಿರಿಯರು ಹೆಸರು ಕಟ್ತಕ್ಕಂಥ ಒಂದು ಪರಂಪರೆಯನ್ನು ಇಟ್ಕೊಂಡು ಬಂದರು. ಆದರೆ ಊರುಗಳಿಗೆ ಹೇಗೆ ಈ ಹೆಸರುಗಳು ಬಂತು ಅಂತೇಳಿ ನೋಡಿದಾಗ, ನಮ್ಮ ನಮ್ಮ ಹಿರಿಯವರು, ಆದಿಮಾನವರು ಅವರ ಒಂದು ಹಿನ್ನೆಲೆಯನ್ನು ನೋಡಿದಾಗ ಪ್ರಾಣಿಗಳಿಗೂ ಮನುಷ್ಯನಿಗೂ ಯಾವುದೇ ಒಂದು ಭಿನ್ನತೆ ಇರಲಿಲ್ಲ. ಪ್ರಾಣಿಗಳು ಹೇಗೆ ಬದುಕ್ತಾ ಇದ್ದು ಹಾಗೆ ಬದುಕ್ತಾ ಇದ್ದು, ಪ್ರಾಣಿಗಳು ಹೇಗೆ 4 ನಡೀತಿದ್ದು ಹಾಗೆ 4 ನಡೀತಾ ಇದ್ದ. ಆನಂತರ ಹಲವಾರು ವರ್ಷಗಳ ನಂತರ ನಿಧಾನವಾಗಿ ಮಗು ಹೇಗೆ ತೆವಳುತ್ತಾ ನಿಲ್ಲೋದು ಕಲಿಯುತ್ತೋ ಹಾಗೆ ಇವನು ನಿಲ್ಲೋದು ಕಲಿತ ಮೇಲೆ ನಿಧಾನವಾಗಿ ತಪ್ಪೆ ಇಡುತ್ತಾ 2 ಕಾಲು ನಡೆಯುತ್ತೆ ಅಂತಂದ. ಅದು ಸಸಾರ ಅಂತ ಸರಾಗ ಅನಿಸ್ತು. ಆಗ ನಡಿಗೆ ಅವನಿಗೆ ಸುಗಮ ಅನಿಸ್ತು. ಬೇಗ ನಡಿಬೇಕು ಅವನಿಗೆ ಕಂಡುಕೊಂಡ. ಆನಂತರ ಏನು ಮಾಡಿದ, ಅವನು 4 ಕಾಲು ಬಿಟ್ಟು 2 ಕಾಲು ನಡೆಯೋಕ್ಕೆ ಶುರು ಮಾಡ್ತಾನೆ. ಹೇಗೆ ಮುಂಗಾಲು ಹಿಂಗಾಲಿದ್ದು ಯಾವಾಗ 2 ಕಾಲನ್ನು ಬಳಸಿನ, 2 ಕಾಲುಗಳು ಕೆಲಸ ಕಡಿಮೆ ಆಯಿತು. ಅವುಗಳು ಕೈಗಳು ಹಾಗೆ ಮಾರ್ಪಟ್ಟು ಕೈ ತುಂಡಾದು. ಆನಂತರ ಅದನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳಿಕ್ಕೆ ಶುರು ಮಾಡಿದ. ಅಲೆಮಾರಿಯಾಗಿದ್ದ ಮನುಷ್ಯ ಒಂದು ಕಡೆ ಅವನು ಆಹಾರಕ್ಕೋಸ್ಕರ ಅಲೆದಾಡ್ತಾ ಇದ್ದ. ಆನಂತರ ಅವನಿಗೆ ಆಹಾರಕ್ಕೋಸ್ಕರ ನಮ್ಮ ಹಾಗೆ ಹೀಗೆ ಆಹಾರವನ್ನು ಬೇಯಿಸಿ ತಿಂತಕ್ಕಂಥ ಪದ್ಧತಿ ಅವನಿಗೆ ಗೊತ್ತಿರಲಿಲ್ಲ. ಅಷ್ಟೊಂದು ಅವನು ವಿಕಾಸವಾಗಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಪ್ರಾಣಿಗಳಿಂದ ಬೇಟೆ ಆಡ್ತಿದ್ದ. ಚಿಕ್ಕಂಥ ವಸ್ತುಗಳಿಂದ ಸಹಜವಾಗಿ ಸಿಕ್ಕಾಗ, ಹಸುವಾದಾಗ ಗೆಡ್ಡೆ ಗೆಣಸು ಸೊಪ್ಪನ್ನು ತಿಂತಾ ಇದ್ದ, ಹೋಗ್ತಾ ಇದ್ದ. ಅನಂತರ ಆಯ್ತು, ಅವನಿಗೆ ಒಂದು ಕಡೆ ನೆಲೆ ಊರಬೇಕು, ನಿಲ್ಲಬೇಕು ಅನ್ನೋದು ಅವನಿಗೆ ನಂತರ ಅವನಿಗೆ ಗೊತ್ತಾಯಿತು ಅನಿಸುತ್ತೆ. ಆಗ ಒಂದು ಸ್ಥಳವನ್ನು ಕಂಡುಕೊಂಡ. ಆ ಸ್ಥಳವೇ ಅವನಿಗೇನಾಯಿತು, ಆಗ ಇರಲಿಕ್ಕೆ ಒಂದು ಸ್ಥಳವಾಯಿತು. ಆ ಊರು ಅನ್ನೋದಕ್ಕೆ ಊರು ಅಂತ ಕರೆದರು. ಆನಂತರ ಊರಿಗೆ ಒಂದು ಹೆಸರು ಬೇಕಲ್ಲ ಅದಕ್ಕೆ ಅವನು ಮತ್ತೊಂದು ರೀತಿಯಲ್ಲಿ ಅವನು ಕೆಲವೊಂದನ್ನು ಅವನು ಕಂಡದ್ದು ನೋಡಿದ್ದು ಕಲ್ಪಿಸಿದ್ದು ಅದು ಅವನಿಗೆ ಊರಾಗುತ್ತೆ. ಆ ಊರು ಅವನ ಬದುಕಿನ ಒಂದು ಅವಿಭಾಜ್ಯವೂ ಆಗುತ್ತೆ. ಆನಂತರ ಅವನು ಸ್ಥಳಗಳ ಉಗಮಕ್ಕೆ 4-6 ಕಾರಣಗಳನ್ನು ಕಂಡುಕೊಳ್ತಾನೆ. ಅದಕ್ಕೆ ಒಂದು ಪ್ರಾಕೃತಿಕ ಒಂದು ಹಿನ್ನೆಲೆ ಕಾರಣ ಆಗಿರ್ಬೋದು. ಪ್ರಕೃತಿ ಬಡಿನಲ್ಲಿ ಬೆಳೀತಾ ಇರ್ತಕ್ಕ ಮನುಷ್ಯ ಆ ಪ್ರಕೃತಿಯಲ್ಲಿ ಆ ಸಂದರ್ಭದಲ್ಲಿ ಏನು ಪ್ರಕೃತಿಯಲ್ಲಿರೋದು ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಹತ್ತಿರದಿರ್ತಕ್ಕಂಥ ಹೆಸರಿನಲ್ಲಿ ಅವನು ಕಂಡುಕೊಂಡ. ಆನಂತರ ಜನಾಂಗೀಯ ಒಂದು ಕಾರಣ ಅಂತ ಹೇಳ್ತಾನೆ. ಆ ಸ್ಥಳದ ಪೌರಾಣಿಕ ಹಿನ್ನೆಲೆ ಮೇಲೆ ಅದಕ್ಕೆ ಒಂದು ಹೆಸರನ್ನು ಕೊಡ್ತಕ್ಕಂಥದ್ದನ್ನ ಕಂಡುಕೊಂಡ. ಜೊತೆಗೆ ಐತಿಹಾಸಿಕವಾದ ಕಾರಣವಿರಬಹುದು. ಜೊತೆಗೆ ಒಂದೊಂದು ಕಸುಬನ್ನು ಅನಂತರ ಮಾಡೋಕ್ಕೆ ಅವನು ರೂಢಿಸಿಕೊಂಡ. ಕಸುಬಿನ ಕಾರಣದಿಂದ ಈಗ ನಾಗನಕೊಪ್ಪಲಲ್ಲಿ ಕುಂಬಾರ ಕಾಲೋನಿ ಅಂತೇಳಿ ಹೇಳ್ತೀವಲ್ಲ, ಕುಂಬಾರ ಕಾಲೋನಿ ಅಂದರೆ ಕುಂಬಾರಕ್ಕೆ ಮೇಕೆ ಕೆಲಸ ಮಾಡ್ತಕ್ಕಂಥವ್ರು ಒಂದು ಕಡೆ ಇದ್ದರು, ಅದು ಕುಂಬಾರ ಕಾಲೋನಿ ಅಂತ ಕರ್ಕೊಂಡು ಅದೊಂದು ಕಾರಣ ಇರ್ಬೋದು. ಜೊತೆಗೆ ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ಕಾರಣ ಇರ್ಬೋದು. ಒಂದು ವ್ಯಕ್ತಿ ಪ್ರದೇಶದಲ್ಲಿ ಯಾರೊಬ್ಬ ಪ್ರಬುದ್ಧಮಾನ ಬಂದಿರ್ತಾನೋ ಒಬ್ಬ, ಈಗ ಒಂದೇ ನಾವು ಬಾಚಹಳ್ಳಿ ಹೋದಾಗ ಸರ್ ಹೇಳಿದಾಗೆ ಆ ಬಾಚಹಳ್ಳಿ ನಾಯಕನ ಹೆಸರಲ್ಲಿ ಕರೆತಾರೆ.
ಈ ಕಾಂತರಾಜಪುರ ಅದು ಕಾಂತರಾಜ ಅರಸರು ಬಂದಕ್ಕೆ ಕಾಂತರಾಜಪುರ ಅಂತೇಳಿ ಇತ್ತು. ಈ ರೀತಿಯಾಗಿ ವ್ಯಕ್ತಿಗತವಾಗಿರ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೆ ಹೆಸರು ಬಂತು ಅಂತೇಳಿ ಹೇಳ್ತೀವಿ. ಈ ರೀತಿಯಾಗಿ ಅಲ್ಲಿ ಕಲ್ಲಳ್ಳಿಗೂ ಸಹ ಆ ರೀತಿಯಾಗಿ ಒಂದು ಹೆಸರು ಬಂದಿರ್ಬೋದು ಅನ್ನಿಸ್ತದೆ. ಅಂದರೆ ಆ ಊರುಗಳಿಗೆ ಏನು ಮಾಡ್ತಾರೆ, ಕೊನೆಯಲ್ಲಿ ಹಳ್ಳಿ, ಗ್ರಾಮ, ತಾಂಡ್ಯ ಮತ್ತು ಪುರ, ಹಳ್ಳಿ ಮತ್ತು ಅಲ್ಲಿ ಸಂದು ಬಂದು ಈ ರೀತಿಯಾಗಿ ಊರಿನ ಕೊನೆಯಲ್ಲಿ ಆ ರೀತಿ ಇರ್ತಕ್ಕಂಥ ಹೆಸರುಗಳನ್ನ ಸೇರಿಸಿ ಕರೀತಾ ಬಂದ. ಹಾಗಾಗಿ ಅದು ಹಳ್ಳಿ ಸೇರಿ ಕಲ್ಲಹಳ್ಳಿ ಆಯಿತು ಅಂತೇಳಿ ಆ ಒಂದು ಸ್ಥಳಕ್ಕೆ ಹೇಳ್ತಾರೆ. ಇದ್ರೆ ನಾವು ಈ ವರಾಹಲಕ್ಷ್ಮಿ ಸ್ವಾಮಿಯ ಒಂದು ನೋಡಿದಾಗ ಕಲ್ಲಹಳ್ಳಿಯಲ್ಲಿ ಈ ದೇವಾಲಯಕ್ಕೆ ಸುಮಾರು 2,500 ವರ್ಷದ ಇತಿಹಾಸ ಇದೆಯಂತೆ. 2,500 ವರ್ಷದ ಈಗಿನದ ಅಲ್ಲ ಅದು. ಈಗ ನಾವು ಹೆಚ್ಚಿನದಾಗಿ ಜನಸಂಪರ್ಕ ಹೆಚ್ಚಾಗಿ ಈಗ ಬರತಕ್ಕಂಥದ್ದು ಬಂದು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಈಗ ಅದು ಪ್ರಖ್ಯಾತ ಆಗಿರ್ಬೋದು. ಅದು ಹಿಂದಲೇ ನೋಡಿದಾಗ 2,500 ವರ್ಷಗಳ ಹಿಂದೆ ಇದು ಒಂದು ಪ್ರಚಲಿತ, ಆ ಭಾಗಕ್ಕೆ ಪ್ರಚಲಿತ ಬಂತು. ಈಗ ಅದು ಹೆಚ್ಚು ಒಂದು ಪುಣ್ಯಕ್ಷೇತ್ರವಾಗಿದೆ, ಪವಿತ್ರ ಸ್ಥಳವಾಗಿದೆ ಅಂತೇಳಿ. ಇದಕ್ಕೆ ಒಂದು ಪುರಾಣದ ಒಂದು ಹಿನ್ನೆಲೆ ನೋಡಿದಾಗ ಗೌತಮ ಮಹರ್ಷಿಗಳು, ಸಪ್ತರ್ಷಿಗಳಿಂದ ಬರೆಯಿರ್ತಕ್ಕಂಥ ಗೌತಮ ಮಹರ್ಷಿಗಳು ಇಲ್ಲಿಗೆ ಒಂದು ಸಾಲಿಗ್ರಾಮವನ್ನು ತಂದು ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದರು. ಗೌತಮ ಮಹರ್ಷಿ ದಟ್ಟವಾದ ಕಾಡಿತ್ತಾಗ, ವಿಶಾಲವಾದ ಜಾಗ ಇತ್ತು, ದಟ್ಟವಾದ ಕಾಡಿತ್ತು. ಆಗ ನಂತರ ಅದು ಬಂದ ಮೇಲೆ ಅದು ಅನಂತರ ಪೂಜೆ ಆರಂಭ ಆಗ್ತಾ ಹೋಗ್ತದೆ ಗೌತಮ ಮಹರ್ಷಿಗಳ ಕಾಲದಲ್ಲಿ. ಆನಂತರ ಇನ್ನೊಂದು ದಂತಕತೆ ಪ್ರಕಾರ ಹೊಯ್ಸಳರ 3ನೇ ವೀರಬಲ್ಲಾಳ ಹೀಗೆ ಬೇಟೆ ಬರ್ತಾರೆ. ರಾಜರು ನಾನಾ ಕಾರಣಗಳಿಗೋಸ್ಕರ ಯುದ್ಧ ಮಾಡ್ತಾಯಿದ್ರು, ಅವರು ಹೋರಾಟ ಮಾಡ್ತಿದ್ರು. ಅದರಲ್ಲಿ ತಮ್ಮ ಒಂದು ಪ್ರತಿಷ್ಠೆಗೋಸ್ಕರ ಅವ್ರು ಹೋರಾಟ ಮಾಡ್ತಾಯಿದ್ರು, ಬೇಟೆ ಆಡ್ತಾಯಿದ್ರು. ಆ ರೀತಿಯಲ್ಲಿ 3ನೇ ಬಲ್ಲಾಳ ಹೀಗೆ ಬೇಟೆ ಆಡ್ತಾ ಬರುವಾಗ ಸೈನಿಕರು ಒಂದು ಕಡೆ, ಇವನೊಂದು ಕಡೆ ಆಗಿಬಿಡ್ತಾರೆ. ಆಗ ಅವನು ಆಕಸ್ಮಿಕವಾಗಿ ಸೈನ್ಯದಿಂದ, ಜನರಿಂದ ಬೇರ್ಪಟ್ಟು ಒಬ್ಬನೇ ಆಗ್ಬಿಡ್ತಾನೆ. ಪುನಃ ಅವನಿಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ಅವನಿಗೆ ತೋಚದೆ ಇಲ್ಲ, ಗೊತ್ತಾಗೋದೇ ಇಲ್ಲ. ಅಲದಾಡ್ತಾನೆ, ಎಲ್ಲೂ ಅವನಿಗೆ ದಾರಿ ಕಾಣಲ್ಲ, ಊರು ಕಾಣಲ್ಲ, ಜನರ ಗುರು ಕಾಣಲ್ಲ. ಆಗ ಅಲೆದಾಡು ಸುಸ್ತಾಗಿ ಒಂದು ದೊಡ್ಡವಾದ ವಿಶಾಲವಾದ ಆಲದ ಮರ ಇರುತ್ತಂತೆ. ಆಲದ ಬುಡದಲ್ಲಿ ಕುಳಿತುಕೊಂಡು ವಿಶ್ರಾಂತಿ ಪಡ್ಕೊಳ್ತಾ ಇರ್ತಾನೆ. ವಿಶ್ರಾಂತಿ ಪಡ್ಕೊಳ್ಬೇಕಾದ್ರೆ ಒಂದು ಮಲವನ್ನು ಒಂದು ಬೇಟೆ ನಾಯಿ ಪಟ್ಟಿಸ್ಕೊಂಡು ಬರುತ್ತದೆ. ಪಟ್ಟಿಸ್ಕೊಂಡು ಬರ್ಬೇಕಾದ್ರೆ ಬರ್ತಾ ಅದು ಸಾಕಷ್ಟು ಓಡುತ್ತೆ. ಮೊಲ ಓಡುತ್ತಾ ಬೇಟೆ ನಾಯಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಆನಂತರ ಓಡ್ತಾ ಬೇಕಾದ್ರೆ ಎಷ್ಟು ದೂರ ಓಡ್ಬೋದು ಅದು. ಓಡಬೇಕಾದ್ರೆ ಇವನು ಕಣ್ಣಿದರಿಗೆ ಅದು ಬಂದು ನಿಲ್ಲುತ್ತೆ. ಆನಂತರ ನಿಂತು ಅದು ವ್ಯಾಘ್ರ ರೂಪ ತಾಳ್ಬಿಡುತ್ತಂತೆ. ಮೊಲ ಸುಸ್ತಾ ಇರುತ್ತಲ್ಲ, ಎಲ್ಲಿವರೆಗೆ ಬಗ್ಬೋದು ಮನುಷ್ಯ, ಅಲ್ಲಿವರೆಗೆ ಬಗ್ಬೋದು. ಆನಂತರ ಅವನು ಹಿಂದಿರುತ್ತಾನಲ್ಲ, ಆ ರೀತಿಯಾಗಿ ಮೊಲವು ವ್ಯಾಘ್ರ ರೂಪ ತಾಳಿ ಆ ಬೇಟೆ ನಾಯಿಯನ್ನು ಓಡಿಸುತ್ತಂತೆ. ಇದನ್ನು ಗಮನಿಸ್ತಾ ಇರ್ತಕ್ಕಂಥ 3ನೇ ಬಲ್ಲಾಳ ಅವನಿಗೆ ಅತ್ಯಾಶ್ಚರ್ಯವಾಗುತ್ತೆ. ನೋಡಿ, ಒಂದು ಎಕ್ಕಷ್ಟಿತ್ತು, ಒಂದು ಮೊಲ ಒಂದು ಬೇಟೆ ನಾಯಿ ಎದುರಿ ಓಡಿ ಬಂದದ್ದು. ಆ ಬೇಟೆ ನಾಯಿನೇ ಎದುರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೊಳ್ತಾರ, ಇಲ್ಲಿ ಏನೋ ಒಂದು ವಿಶೇಷ ಇರ್ಬೋದು ಅಂತೇಳಿ ಅವನ ಮನಸ್ಸಿಗೆ ಒಳೆಯುತ್ತದೆ. ಮನಸ್ಸು ಉಳಿದಾಗ ಆಗಲೇ ಆಲೋಚನೆ ಮಾಡ್ತಾನೆ. ಬೇಟೆ ನಾಯಿ ಹೋಗುತ್ತೆ, ಮೊಲ ಹೋಗುತ್ತೆ, ಆದರೆ ಇವನ ಮನಸ್ಸಿನಲ್ಲಿ ಅದು ಗುಯ್ಗುಡ್ತಾ ಇರುತ್ತೆ. ಆಗ ಸುತ್ತಮುತ್ತ ಅಲದಾಡ್ಬೇಕಾದ್ರೆ ಅವನಿಗೆ ಆ ಪ್ರದೇಶವನ್ನು ಅಗಿಬೇಕು ಅನಿಸುತ್ತೆ. ಆ ಭೂಭಾಗವನ್ನು ಅಗೆದು ಅನೇಕ ದಿನ ಅಗೆತಾನೆ. ಅಗೆದಾಗ ಅಲ್ಲಿ ಈ ಭೂವರನಾಥ ಸ್ವಾಮಿ ಆಗ ಈ ಒಂದು ಕಪ್ಪು ಶಿಲೆಯಲ್ಲಿ, ಸಾಲಿಗ್ರಾಮ ಶಿಲೆಯಲ್ಲಿ ಕಾಣಿಸ್ಕೊಳ್ಳುತ್ತಾನೆ. ಆನಂತರ ನಿಧಾನವಾಗಿ ಮೇಲಕ್ಕೆತ್ತಿ ಅನಂತರ ಅದಕ್ಕೊಂದು ಸ್ಥಾಪನೆ ಮಾಡಿ ನಿತ್ಯವೂ ಅದಕ್ಕೆ ಪೂಜೆ ಅಭಿಷೇಕ ಮಾಡಲಿಕ್ಕೆ ಶುರು ಮಾಡ್ತಾನಂತೆ. ಈಗ ಮಾಡಬೇಕಾದ್ರೆ ಅನಂತರ ಅದು ಜನರಿಗೆ ಅನಂತರ ದಿನಗಳಲ್ಲಿ ಕಾಡಿಗೆ ಬಂದ ಜನರಿಗೆ ಅದು ಗೊತ್ತಾಗುತ್ತೆ. ಆನಂತರ ಕೆಲವು ದಿನಗಳ ಮೇಲೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಪ್ರಾರ್ಥನೆ, ಪೂಜೆ, ಕೈಂಕರ್ಯಗಳು ಸಲ್ಲುತ್ತಾ ಹೋಗ್ತವೆ. ಈ ರೀತಿಯಾಗಿ ಅದು ಆಗ ರಾಜ ಜನರ ಸಹಕಾರವನ್ನು ಪಡೆದುಕೊಂಡು ಈಗ ಸ್ವಲ್ಪ ಕೋಟೆಯ ಹಿಂದಿನ ಜಾಗ ಇದೆಲ್ಲ ಮೋಸ್ಟ್ಲಿ ತೆರವು ಮಾಡಿದರೆ ಅಂತ ಕಾಣಿಸುತ್ತೆ. ಅವನು ಕಟ್ಟಿದರ ಹಳೆಯ ದೇವಾಲಯಗಳು, ಕುರುಹುಗಳು ಅಲ್ಲಲ್ಲಿ ಇದ್ದಾವೆ ಅಂತೇಳಿ ಇತಿಹಾಸ ಹೇಳುತ್ತೆ. ಆದರೆ ಈಗ ಸ್ವಲ್ಪ ಅದು ದೇವಸ್ಥಾನವನ್ನು ಡೆವಲಪ್ ಮಾಡಬೇಕಾದ್ರೆಲ್ಲ ಪೂರ್ತಿ ತೆಗೆದು ಪ್ರಾಂಗಣ ಮಾಡ್ತಾ ಇದ್ದಾರೆ.
ಈ ಒಂದು ದೇವಾಲಯ ಹೇಮಾವತಿ ನದಿಯ ದಂಡೆಯಲ್ಲಿ ಸ್ಥಾಪಿತವಾಗಿದ್ದು ಹಲವಾರು ಪ್ರವಾಹಗಳಿಂದ ಅದು ಇಂದಿಗೂ ಸಹ ಅದು ಉಳ್ಕೊಂಡು ಬರಲಿಕ್ಕೆ ಕಾರಣೀಭೂತವಾಗಿದೆ. ಅದಕ್ಕೆ ಈ ದೈವದ ಕೃಪೆ ಅಂತೇಳಿ ಹೇಳ್ತಾರೆ. ಈ ದೇವಾಲಯವನ್ನು ಹಿಂದೆ ಬೂದುಗಲ್ಲಿನ ಒಂದು ಬೂದುವನ್ನು ಬಳಪದಕಲ್ಲಿನಲ್ಲಿ ನಿರ್ಮಾಣ ಮಾಡಿದ್ರು. ಆರಂಭದಲ್ಲಿ ಆಯತಾಕಾರದಲ್ಲಿ ನಿರ್ಮಾಣ ಮಾಡಿ ಅದು ಮಾಡಿ ಈಗ ಹೊರಗಿನಿಂದ ನೋಡ್ಲಿಕ್ಕೆ ಅದು ಸರಳವಾಗಿ ಕಂಡ್ರು ಸಹ ಅದನ್ನು ಒಳ ಹೊಕ್ಕು ನೋಡಿದಾಗ ಆ ವರನಾಥ ಸ್ವಾಮಿಯ ಮಹಿಮೆ, ಅದರ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಶಿಲೆ ಅದ್ಭುತವಾಗಿ ಜನರನ್ನು ಆಕರ್ಷಿಸುತ್ತಾ ಭಕ್ತರನ್ನು ಸೂಜಿಗಲ್ಲಿನಂತೆ ಸೆಳೆತಕ್ಕಂಥ ನಿಟ್ಟಿನಲ್ಲಿ ಅದು ಈಗ ಬಹಳ ಪ್ರಖ್ಯಾತವಾದ ಒಂದು ಸ್ಥಳವಾಗಿ ಕಂಡುಬರುತ್ತೆ. ಈ ದೇವಾಲಯವನ್ನು ಎರಡು ಭಾಗವಾಗಿ ವಿಭಾಗ ಮಾಡಿದ್ದಾರೆ. ಒಂದು ಹೊರಾಂಗಣ, ಮತ್ತೊಂದು ಗರ್ಭಗೃಹ. ಈ ರೂಪದಲ್ಲಿ ಎರಡು ರೀತಿಯಲ್ಲಿ ಮಾಡಿದ್ದಾರೆ. ವಿಷ್ಣು ಆಗಿನ ಕಾಲದಲ್ಲಿ ಜನರ ಶಿಷ್ಟರ ರಕ್ಷಣೆ, ದುಷ್ಟರ ಶಿಕ್ಷೆಗೋಸ್ಕರ ಅವನು ದಶಾವತಾರ ತಾಳ್ತಾನ. ಅಂಥ ಅವತಾರದಲ್ಲಿ 3ನೇ ಅವತಾರವಾಗಿರ್ತಕ್ಕಂಥ ವರಾಹ ಅವತಾರದಲ್ಲಿ ಅವನು ಭೂದೇವಿಯನ್ನು ರಕ್ಷಿಸಲಿಕ್ಕೋಸ್ಕರ ವರಾಹ ಅವತಾರ ತೆಗೆದುಕೊಂಡ. ಆ ಒಂದು ಹಿನ್ನೆಲೆಯನ್ನು ಹೇಳುತ್ತಾರೆ. ಜೊತೆಗೆ ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಣೆ ಮಾಡಿ ಅಲ್ಲಿ ಒಂದು ಪುರಾಣ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತವಾದ ಈ ಭೂವರನಾಥ ಸ್ವಾಮಿ. ಇದು ಪೀಠದ ಮೇಲೆ 15 ಅಡಿ ಎತ್ತರದಲ್ಲಿ ಈ ಭೂವರನಾಥ ಸ್ವಾಮಿಯನ್ನು ನಿರ್ಮಾಣ ಮಾಡಿದ್ದಾರೆ. ಇಂದಿಗೂ ಸಹ ಅದು ನಾವೀಗ ನೋಡಿದಂಗೆ ಕಾಣ್ತದೆ. ಇನ್ನು ವಿಶೇಷ ಅಂತಂದರೆ ಭೂವರನಾಥ ಸ್ವಾಮಿ ಒಂದು ಕಾಲು ನೆಲವನ್ನು ಸ್ಪರ್ಶಿಸ್ತಾ ಇದೆ, ಒಂದು ಕಾಲು ಬಲಗಾಲ ನೆಲ ಸ್ಪರ್ಶಿಸ್ತಾ ಇದೆ, ಎಡಗಾಲನ್ನು ಹೀಗೆ ಇಟ್ಕೊಂಡಿದ್ದಾನೆ. ಆ ಎಡಗಾಲಿನ ಮೇಲೆ ಭೂದೇವಿಯನ್ನು ಅವನು ಕೂರಿಸಿಕೊಂಡಿರ್ತಕ್ಕಂಥದ್ದು. ಬಲಗೈನಲ್ಲಿ ಪದ್ಮವನ್ನು ಇಟ್ಕೊಂಡಿದ್ದಾನೆ, ಎಡಗೈನಲ್ಲಿ ಭೂದೇವಿಯನ್ನು ಹೀಗೆ ಸುತ್ತುವರೆದ ಸೊಂಟವನ್ನು ಹಿಡಿದುಕೊಳ್ಳುವಂತೆ ಕೂತಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡ್ಬೋದು. ಭೂದೇವಿ ಅದು 15 ಅಡಿ ಎತ್ತರ ಇದೆ. ಭೂದೇವಿ 3.5 ಅಡಿ ಎತ್ತರದಲ್ಲಿ ಅದು ಸ್ಥಾಪನೆ ಮಾಡಿದ್ದಾರಂತೆ. ಅನಂತರ ಒಂದು ಕೈನಲ್ಲಿ ಶಂಖ ಚಕ್ರ ಒಳಗೊಂಡಂತೆ ವಿಷ್ಣುವಿನ ಒಂದು ರೂಪವನ್ನು ಅಲ್ಲಿ ವಿಷ್ಣುವಿನ ಬಳಸ್ತಕ್ಕಂಥ ಆಯುಧಗಳನ್ನು ಅಲ್ಲಿ ನಾವು ನೋಡ್ಬೋದು. ಇಲ್ಲಿ ವಿಶೇಷವಾಗಿ ಈ ಭೂವರನಾಥ ಸ್ವಾಮಿಯ ಜನ್ಮ ತಾರೆ ರೇವತಿ ನಕ್ಷತ್ರದಂತೆ. ರೇವತಿ ನಕ್ಷತ್ರದಲ್ಲಿ ವಿಶೇಷವಾದ ಒಂದು ಪೂಜೆ ಕೈಂಕರ್ಯ ನಡೀತವಂತೆ. ಆನಂತರ ವರಾಹ ಒಂದು ಜನ್ಮದ ಆಧಾರದ ಮೇಲೆ ಅಲ್ಲಿ ವಿಶೇಷವಾದ ಪೂಜೆಗಳು ಕೈಂಕರ್ಯ ನಡೆದು ಇಂದಿಗೂ 1008 ಕಲಶಾಭಿಷೇಕಗಳನ್ನು ಇಂದಿಗೂ ಮಾಡ್ಕೊಂಡ್ಬಂದಿದ್ದಾರೆ. ಈಗ ಪ್ರಮುಖವಾಗಿರ್ತಕ್ಕಂಥ ಕಲಶಾಭಿಷೇಕಗಳು 1108 ಪೂಜೆ ಮಾಡೋದ್ರ ಮೂಲಕ ಇಂದಿಗೂ ಸಹ ಅದು ಪೂಜಾ ಕೈಂಕರ್ಯ ವಿಭಿನ್ನವಾದ ರೀತಿಯಲ್ಲಿ ಪೂಜಾ ಕಾರ್ಯಗಳು ಶಾಸ್ತ್ರೋಕ್ತವಾಗಿ ಹೇಳ್ಕೊಂಡು ಬರ್ತಾ ಇದ್ದಾವೆ. ಇದಕ್ಕಿಷ್ಟೊಂದು ಮೊದಲಿಗೆ ಪ್ರಬುದ್ಧಮಾನ ಬರಲಿಕ್ಕೆ ಯಾರೋ ಒಬ್ಬ ವ್ಯಕ್ತಿ ಕಾರಣವಾಗಿರ್ತಾನೆ. ಅದಕ್ಕೆ ಅಲ್ಲಿ ಮೂಲಭೂತವಾಗಿ ಒಬ್ಬ ವೆಂಕಟಪ್ಪ ನಾಯಕ ಅಂತೇಳಿ ಅವರು ಆನಂತರ ಅಲ್ಲಿ ಆ ಒಂದು ದೇವಸ್ಥಾನದ ಜವಾಬ್ದಾರಿ ನೋಡ್ಕೊಳ್ಳಿಕ್ಕೆ ಅವ್ರಿಗೆ ಯಾಕೋ ಮನಸ್ಸು ಯಾಕೋ ಅಥವಾ ದೇವರ ಒಂದು ಮಹಿಮೆ ಏನೋ ಅವರು ಅದು ನೋಡ್ಕೊಳ್ಳಿಕ್ಕೆ ಮುಂದಾಳತ್ವ ವಹಿಸ್ಕೊಳ್ತಾರಂತೆ. ಅನೇಕ ದಿನಗಳ ಕಾಲ ನಡೆಯುತ್ತದೆ. ಏಕ ವ್ಯಕ್ತಿಯಿಂದ ಯಾವುದೇ ಒಂದು ಕಾರ್ಯಗಳು ಸುಲಭವಾಗಿ ಜನಪ್ರಿಯ ಆಗಲಿಕ್ಕೆ, ಪ್ರಸಿದ್ಧಿ ಆಗಲಿಕ್ಕೆ, ಪುಣ್ಯಕ್ಷೇತ್ರ ಆಗಲಿಕ್ಕೆ ಕಾರಣ ಆಗಲ್ಲ. ಅದಕ್ಕೋಸ್ಕರ ಅಲ್ಲಿ ನಾವು ನೋಡಿದ್ವಿ ಪರಕಾಲ ಮಠ ಒಂದು ಬೋರ್ಡ್ ಹಾಕಿದ್ರಲ್ಲಿ. ಆಗ ಪರಕಾಲ ಮಠ ಸ್ವಾಮೀಜಿ ಅಲ್ಲಿ ಆ ಪಕ್ಕದಲ್ಲಿದ್ದರು ಅನಿಸುತ್ತೆ. ಅವರ ಮೊರೆ ಹೋಗ್ತಾರೆ, ನೀವು ಈ ಒಂದು ಕಾರ್ಯದಲ್ಲಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಸ್ವಲ್ಪ ಕೈ ಜೋಡಿಸಿದರೆ ಇದು ಮತ್ತಷ್ಟು ಬೌದ್ಧಮಾನಕ್ಕೆ ಬರ್ಬೋದು, ಪುಣ್ಯಕ್ಷೇತ್ರ ಆಗ್ಬೋದು, ಧಾರ್ಮಿಕ ಸ್ಥಳವಾಗ್ಬೋದು, ಅನೇಕ ಜನರು ಬಂದು ಹೋಗ್ಬೋದು, ಹಿಂದೂಗಳಿಗೆ ಪವಿತ್ರ ಸ್ಥಳವಾಗ್ಬೋದು ಅಂತೇಳಿ ಅವ್ರು ಕೇಳಿಕೊಳ್ಳಾಗಿ ಪರಕಾಲ ಮಠದ ಸ್ವಾಮೀಜಿಗಳು ಅನಂತರ ಬಂದು ಅದನ್ನು ತಮ್ಮದಾದ ರೀತಿಯಲ್ಲಿ ತಮ್ಮದಾದ ಭಕ್ತಾದಿಗಳನ್ನು ಸೇರಿಸುವ ಮೂಲಕ ಅದಕ್ಕೆ ಪೂಜೆಗಳನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ, ಪೂಜೆ ಮಾಡಲಿಕ್ಕೆ. ಆನಂತರ ದಿನೇ ದಿನೇ ಇದು ಭಕ್ತರನ್ನು ಸೆಳೆಯೋದ್ರ ಮೂಲಕ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ವೆಂಕಟರಾಮಯ್ಯನವರ ಒಂದು ಕೋರಿಕೆ ಮೇರೆಗೆ ಇಂದು ಈ ಮಟ್ಟಕ್ಕೆ ಅದು ಬೆಳೆಯಲಿಕ್ಕೆ ಕಾರಣೀಭೂತವಾಯಿತು ಅಂತೇಳಿ ಈ ರೀತಿಯಾಗಿ ನನಗೆ ಸಿಕ್ಕಿರುವ ಕೆಲವು ಮಾಹಿತಿಯನ್ನು ತಮಗೆ ತಿಳಿಸುತ್ತಾ ಪ್ರಸ್ತುತ ಈಗ ನಿತ್ಯವೂ ಸಹ ಪೂಜೆ ಅಭಿಷೇಕ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಂದಂಥ ಭಕ್ತಾದಿಗಳಿಗೆ ದಾಸೋಹವನ್ನು ಅಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಬಂದ ಭಕ್ತಿಗಳು ಸಂತೃಪ್ತಿಯಿಂದ ಭಕ್ತಿ ಸಮರ್ಪಣೆ ಮಾಡೋದ್ರ ಮೂಲಕ ಅವರು ತಮ್ಮ ಒಂದು
ಹಸಿವನ್ನು ಕೃಷಿಯನ್ನು ನೀಗಿಸ್ಕೊಂಡು ಹೋಗಲಿಕ್ಕೆ ಈಗಿನ ಒಂದು ವ್ಯವಸ್ಥೆ ಮಾಡಿಕೊಂಡು ಬಂದಿದೆ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇದೆಲ್ಲವನ್ನು ನಾವು ಭಾಗಿಯಾಗಿ ಶ್ರೀ ಲಕ್ಷ್ಮೀ ವರಾಹನಾಥ ಸ್ವಾಮೀಜಿಯ ಒಂದು ಕೃಪಾಶೀರ್ವಾದದಿಂದ ನಮಗೂ ಸಹ ಈ ದಿನ ನೋಡಲಿಕ್ಕೆ ದರ್ಶನ ಮಾಡಲಿಕ್ಕೆ ಒಂದು ಸೌಭಾಗ್ಯ ಸಿಕ್ತು. ನಾವು ಕಲ್ಪನೆ ಮಾಡಿಕೊಂಡಿರಲಿಲ್ಲ ಈ ರೀತಿ ಬರ್ತೀವಿ ಅಂತೇಳಿ ಹೋಗ್ತೀವಿ ಅಂತೇಳಿ. ಇವೆಲ್ಲ ನೋಡಿದ್ವಿ. ಈ ಒಂದು ಕಾರ್ಯಕ್ರಮದ ಹತ್ತಿರದಿರ್ತಕ್ಕಂಥ ಈ ಸ್ಥಳಗಳನ್ನು ನೋಡಿರಲಿಲ್ಲ. ನಮಗೆ ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಾಗ ಅದಕ್ಕೆ ಭಾಳ ಸಂತೋಷವಾಯಿತು. ಹೋಗೋಣ ಅಂತ ಅವತ್ತು ನಿರ್ಧಾರ ಮಾಡಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮಾಸದ ನೆನಪು ಕಾರ್ಯಕ್ರಮದ ಬಳಗದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಕೆಲವು ಅವಕಾಶಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ತಾವು ಅನುವು ಮಾಡಿಕೊಂಡಿದ್ದಕ್ಕಾಗಿ ತಮಗೆಲ್ಲರೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ.